ಸುಸ್ತು, ಮೈಕೈ ನೋವು, ತಲೆ ಸುತ್ತು ಬೀಳುವಂತಹದ್ದು, ಉಗುರು ವೀಕ್ ಆಗ್ತಾ ಇದೆ, ಉಗುರು ಪುಡಿ ಪುಡಿ ಆಗ್ತಾ ಇದೆ, ತುಂಬಾ ಕೂದಲು ಉದುರ್ತಾ ಇದೆ. ಇವೆಲ್ಲ ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆದಾಗ, ರಕ್ತಹೀನತೆ ಅನಿಮಿಯಾ ಆದಾಗ ಕಾಣಿಸ್ಕೊಳ್ಳುವಂತಹ ತೊಂದರೆ. ಹೆಂಗಸರಲ್ಲಿ ಈ ತೊಂದರೆ ಹೆಚ್ಚು ಕಾಣಿಸ್ಕೊಡುತ್ತೆ. ಯಾಕೆ? ಅದಕ್ಕೆ ಮುಖ್ಯ ಕಾರಣಗಳೇನು? ನಾವು ಪ್ರತಿದಿನ ತಿಂತಾ ಇರುವಂತಹ ಆಹಾರ, ನಮ್ಮ ಪಥ್ಯದಿಂದ ಈ ಅನಿಮಿಯಾ ರಕ್ತಹೀನತೆಯನ್ನು ಹೆಂಗಸರಲ್ಲಿ ಹೇಗೆ ಸರಿಪಡಿಸ್ಕೋಬಹುದು, ಇದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನೀವೇನಾದ್ರೂ ಕಳೆದ 6 ತಿಂಗಳಲ್ಲಿ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ದೀರಾ? ಚೆಕ್ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದ್ರೆ, ಈ ಭಾರತ ದೇಶದಲ್ಲಿ ಹೆಂಗಸರಲ್ಲಿ ಈ ರಕ್ತಹೀನತೆ ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಹೆಂಗಸರಿಗೆ, ನಮ್ಮ ಅಮ್ಮ, ಅಕ್ಕ, ತಂಗಿ, ಹೆಂಡತಿ ಅಥವಾ ಎಲ್ಲ ಮಕ್ಕಳು, ಅಜ್ಜಿಯಂದಿರು ಎಲ್ಲರಲ್ಲೂ ಈ ತೊಂದರೆ ಹೆಚ್ಚು ಕಾಣಿಸ್ಕೊತಾ ಇರಬಹುದು. ಅದಕ್ಕೋಸ್ಕರ ಅವರೆಲ್ಲರಿಗೂ ಈ ವಿಡಿಯೋನ ಕೊನೆ ತನಕ ತೋರಿಸೋದ್ರಿಂದ ನಮಗೆ ಅವರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅನಿಮಿಯಾ ರಕ್ತಹೀನತೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಹಿಮೋಗ್ಲೋಬಿನ್ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ನಮ್ಮ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳ ಒಳಗಡೆ ಇರುವಂತಹ ಪ್ರೋಟೀನ್ ಹಿಮೋಗ್ಲೋಬಿನ್. ನಮ್ಮ ಶ್ವಾಸಕೋಶದಲ್ಲಿರುವಂತಹ ಆಮ್ಲಜನಕ ರಕ್ತದೊಳಗಡೆ ಸೇರುತ್ತೆ. ಈ ಹಿಮೋಗ್ಲೋಬಿನ್ ಅನ್ನುವಂಥದ್ದು ಆ ಆಮ್ಲಜನಕವನ್ನ ರಕ್ತದಿಂದ, ಅಂದ್ರೆ ನಮ್ಮ ಶ್ವಾಸಕೋಶದಿಂದ ದೇಹದಲ್ಲಿರುವಂತಹ ಎಲ್ಲ ಅಂಗಾಂಗಗಳಿಗೆ ಹೋಗಿ ತಲುಪಿಸುತ್ತೆ. ಆಮ್ಲಜನಕ ಸರಿಯಾಗಿದ್ದಾಗ ನಮ್ಮ ಇಡೀ ದೇಹಕ್ಕೆ, ನಮ್ಮ ದೇಹದಲ್ಲಿರುವಂತಹ ಕೋಶಗಳಿಗೆ ಶಕ್ತಿ ಸಿಗುತ್ತೆ. ಅದು ನಮ್ಮ ದೇಹದ ಇಂಜಿನ್ ಕೆಲಸ ಮಾಡುತ್ತೆ. ಸೊ ಇಂಜಿನ್ ಕೆಲಸ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಆಮ್ಲಜನಕ. ಆ ಆಮ್ಲಜನಕದ ಪೂರೈಕೆ ಮಾಡೋದು ಈ ಹಿಮೋಗ್ಲೋಬಿನ್, ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್. ಇದು ಸರಿಯಾದ ಪ್ರಮಾಣದಲ್ಲಿದ್ದಾಗ ನಮ್ಮ ದೇಹ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಚುರುಕಾಗಿ, ಚೈತನ್ಯಯುತವಾಗಿ ಜೀವನವನ್ನ ಸಾಗಿಸಲಿಕ್ಕೆ ಸಾಧ್ಯ. ಆದ್ರೆ ಯಾವಾಗ ಈ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗುತ್ತೋ ಆವಾಗ ನಮ್ಮ ದೇಹದಲ್ಲಿರುವಂತಹ ಅಂಗಾಂಗಕ್ಕೆ, ಎಲ್ಲ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಈ ಆಮ್ಲಜನಕ, ಆಕ್ಸಿಜನ್ ಪೂರೈಕೆ ಕಡಿಮೆ ಆಗ್ತಿದ್ದಂಗೆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ನಮಗೆ ಬೇಗ ಸುಸ್ತಾಗುವಂಥದ್ದು, ಸ್ವಲ್ಪ ದೂರ ನಡೆದ ತಕ್ಷಣ ಏದುಸಿರು ಬರೋದು, ನನ್ಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ, ಸುಸ್ತಾಗುವಂತಹ ತೊಂದರೆ ಕಾಣಿಸ್ಕೊಳ್ಳುವಂಥದ್ದು ಈ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಆಗೋದನ್ನ ನಾವು ಅನಿಮಿಯಾ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೆಂಗಸರಲ್ಲಿ ಹಿಮೋಗ್ಲೋಬಿನ್ ಅಂಶ 100 ml ರಕ್ತದಲ್ಲಿ 12 ರಿಂದ 15 ಗ್ರಾಮ್ ಹಿಮೋಗ್ಲೋಬಿನ್ ಇರುತ್ತೆ. ಯಾವಾಗ ಈ 12ಗಿಂತ ಕಡಿಮೆ ಆಗುತ್ತೋ ಇದನ್ನ ನಾವು ಅನಿಮಿಯಾ ಅಂತ ಹೇಳ್ತೀವಿ. ಗರ್ಭಿಣಿ ಅವಸ್ಥೆಯಲ್ಲಿ ನಮ್ಮ ರಕ್ತದ ವಾಲ್ಯೂಮ್ ಹೆಚ್ಚಿದ್ದಾಗ ಹಿಮೋ ಡೈಲ್ಯೂಷನ್ ಅಂತ ಆಗೋದ್ರಿಂದ 11 ರಿಂದ 12.5 ಗ್ರಾಮ್ ಹಿಮೋಗ್ಲೋಬಿನ್ 100 ml ರಕ್ತದಲ್ಲಿ ಇರುತ್ತೆ. ಸೊ ಇದಕ್ಕಿಂತ ಕಡಿಮೆ ಆದಾಗ ಅನಿಮಿಯಾ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದಂತಹ ಕಾರಣ ಐರನ್ ಡಿಫಿಷಿಯನ್ಸಿ ಅನಿಮಿಯಾ. ಅಷ್ಟೇನಾ? ಬೇರೆ ಕಾರಣಗಳು ಇದೆಯಾ? ಯಾಕೆ ಈ ಅನಿಮಿಯಾ ಆಗುತ್ತೆ ಅಂತ ಅರ್ಥ ಮಾಡ್ಕೋತಾ ಹೋಗೋಣ. ಭಾರತ ದೇಶದಲ್ಲಿ ರಕ್ತಹೀನತೆ ಹೆಂಗಸರಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಮುಖ್ಯವಾದಂತಹ ಕಾರಣ ಐರನ್ ಡಿಫಿಷಿಯನ್ಸಿ ಅನಿಮಿಯಾ. ಅಂದ್ರೆ ನಮ್ಮ ಕಬ್ಬಿಣದ ಅಂಶ ರಕ್ತದಲ್ಲಿ ಕಡಿಮೆ ಆಗಿ ಕಾಣಿಸ್ಕೊಳ್ಳುತ್ತಾ ಇರುವಂತಹ ರಕ್ತಹೀನತೆ. ಇದು ಯಾಕೆ ಇಷ್ಟೊಂದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಭಾರತ ದೇಶದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ 4 ಕಾರಣಗಳು. ಮೊದಲನೇದು ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್. ಅಂದ್ರೆ ಋತುಚಕ್ರದಲ್ಲಿ 28 ರಿಂದ 30 ದಿನ ಇರುವಂತಹ ಋತುಚಕ್ರದಲ್ಲಿ 3 ರಿಂದ 4 ದಿನ ಬ್ಲೀಡಿಂಗ್ ಆಗುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಕೆಲವೊಂದು ಹೆಂಗಸರಲ್ಲಿ 5 ರಿಂದ 6 ದಿನ, 7 ದಿನ ತನಕ ಬ್ಲೀಡಿಂಗ್ ಹೋಗ್ತಾ ಇರಬಹುದು. ಅಥವಾ ಕೆಲವೊಬ್ಬರಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬ್ಲೀಡಿಂಗ್ ಆಗ್ತಾ ಇರುವಂತಹ ಸಮಸ್ಯೆ ಇರಬಹುದು. ಇದು ಮುಖ್ಯವಾಗಿ ಹಾರ್ಮೋನ್ಗಳಲ್ಲಿ ಏರುಪೇರು ಆದಾಗ, ಅಥವಾ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಅಂತ ಸಣ್ಣ ಗೆಡ್ಡೆ ಇದ್ದಾಗ ಕಾಣಿಸ್ಕೊಳ್ಳುವಂತಹ ತೊಂದರೆ ಇರಬಹುದು, ಅಥವಾ PCOS ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ತೊಂದರೆ ಇದ್ದಾಗ. ಸೊ ಈ ರೀತಿ ಆಗ್ತಾ ಇದೆ ಅಂತ ಇದ್ದಾಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಈ ಹೆಚ್ಚು ರಕ್ತಸ್ರಾವ ಯಾಕೆ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡಾಗ ರಕ್ತಹೀನತೆಯನ್ನು ನಾವು ಸರಿಪಡಿಸ್ಕೋಬಹುದು. ಇನ್ನೊಂದು ಮುಖ್ಯವಾದಂತಹ ಕಾರಣ ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದಾಗ ಮತ್ತು ಬಾಳಂತಿ ಅವಸ್ಥೆಯಲ್ಲಿ, ಅಂದ್ರೆ ಮಗು ಆದ ನಂತರ, ಮಗು ಆಗೋಕ್ಕಿಂತ ಮೊದಲು. ಈ ಸಮಯದಲ್ಲಿ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ನಮಗೆ ಈ ಐರನ್, ಕಬ್ಬಿಣದ ಅಂಶ ಸರಿಯಾಗಿ ನಾವು ಪೂರೈಕೆ ಮಾಡಲಿಲ್ಲ ಅಂತಿದ್ದಾಗ ರಕ್ತಹೀನತೆ ಕಾಣಿಸ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದಾಗ ಅಥವಾ ಮಗುವಿಗೆ ಹಾಲು ಉಣಿಸ್ತಾ ಇರಬೇಕಾದ್ರೆ ಐರನ್ ಮತ್ತು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಅನ್ನು ಕೊಡ್ತೀವಿ. ಆಹಾರದಲ್ಲಿ ಸರಿಯಾಗಿ ತಗೋಬೇಕು, ಮಾತ್ರೆಗಳನ್ನು ತಗೋಬೇಕು ಅಂತ ಹೇಳ್ತೀವಿ. ಈ ರೀತಿ ಅದನ್ನು ಪೂರೈಕೆ ಮಾಡದೇ ಇದ್ದಾಗ ತೊಂದರೆ ಕಾಣಿಸ್ಕೊಂಡ್ಬಿಡಬಹುದು. ಮತ್ತು ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಸಲ ನಾವು ತಗೊಳ್ತಾ ಇರುವಂಥದ್ದು ಶಾಕಾಹಾರಿ ಆಹಾರ, ಅದರಲ್ಲೂ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂಥ ಆಹಾರ. ಅಂದರೆ ನಮಗೆ ಊಟ ಅಂದ ತಕ್ಷಣ ಹೆಚ್ಚು ಅನ್ನ, ಚಪಾತಿ ಇದೇ ನೆನಪಿಗೆ ಬರುತ್ತೆ. ಸೊ ಈ ರೀತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರದಲ್ಲಿ ಕಬ್ಬಿಣದ ಅಂಶ ತಗೊಳ್ಳುವಂತಹ, ಬೇರೆ ಬೇರೆ ಸಣ್ಣ ಪುಟ್ಟ ಬೇಕಾಗಿರುವಂತಹ ಪೋಷಕಾಂಶಗಳು ಕಡಿಮೆ ಇದ್ದಾಗ, ಆಹಾರದಲ್ಲಿ ಪಥ್ಯದಲ್ಲಿ ಕಡಿಮೆ ಇದ್ದಾಗ ಹೆಚ್ಚು ಕಾಣಿಸ್ಕೊಳ್ಳುವಂತಹ ತೊಂದರೆ ಈ ರಕ್ತಹೀನತೆ ಐರನ್ ಡಿಫಿಷಿಯನ್ಸಿಯಿಂದ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಹೆಚ್ಚು ಕಬ್ಬಿಣ ಇರುವಂತಹ ಆಹಾರ ಅಥವಾ ಬೇರೆ ಬೇರೆ ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುವಂತಹ, ವಿಟಮಿನ್ಗಳು, ಖನಿಜಾಂಶಗಳು ಇರುವಂತಹ ಆಹಾರವನ್ನು ತಗೊಳ್ಳುವಂತಹದ್ದನ್ನ ಮರಿಬಾರ್ದು. ಕೆಲವೊಬ್ಬರಲ್ಲಿ ಕೆಲವೊಂದು ಜಠರದ ತೊಂದರೆ ಇದ್ದಾಗ ಈ ಐರನ್ ಡಿಫಿಷಿಯನ್ಸಿ ಹೆಚ್ಚು ಭಾರತದಲ್ಲಿ ಕಾಣಿಸ್ಕೊಳ್ಳುತ್ತೆ.
ಅದು ಹೆಚ್ಚು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ನಮಗೆ ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ, ಈ ಜಠರದಲ್ಲಿ ಗ್ಯಾಸ್ಟ್ರಿಕ್ ಆಸಿಡ್ ಹೆಚ್ಚಾಗ್ತಾ ಇದೆ ಅಂತ ತಕ್ಷಣ ಈ ಕಬ್ಬಿಣದ ಅಂಶ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ. ಕೆಲವೊಬ್ಬರಿಗೆ ತೊಂದರೆಗಳಿರುತ್ತೆ, ಸೀಲಿಯಾಕ್ ಡಿಸೀಸ್ ಅಂತ ಹೇಳ್ತೀವಿ, ಆವಾಗ ನಮ್ಮ ಈ ಕಬ್ಬಿಣದ ಅಂಶ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ. ಇನ್ನು ಕೆಲವೊಬ್ರು ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಮಾತ್ರೆ ತಗೋತಾ ಇರ್ತಾರೆ, ಗ್ಯಾಸ್ಟ್ರಿಕ್ ಮಾತ್ರೆ ತಗೋತಾನೆ ಇರ್ತಾರೆ, ಆವಾಗ ಆ ಆಸಿಡ್ನ ಪ್ರಮಾಣ ರಕ್ತದಲ್ಲಿ ಈ ನಮ್ಮ ಜಠರದಲ್ಲಿ ಕಡಿಮೆ ಆದ ತಕ್ಷಣ ಕಬ್ಬಿಣ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ. ಸೊ ಈ ಎಲ್ಲ ತೊಂದರೆಗಳು ಇರೋದ್ರಿಂದ ಹೆಚ್ಚಿನ ಸಲ ಈ ನಮ್ಮ ಭಾರತದ ಮಹಿಳೆಯರಲ್ಲಿ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ರಕ್ತಹೀನತೆ ಆಗಿ ಸುಸ್ತು, ನಮ್ಮ ಮೈಕೈ ನೋವು, ನನ್ನ ಇಡೀ ದಿನ ಕಷ್ಟದಲ್ಲಿ ನಾನು ಕಳೀತಾ ಇದ್ದೀನಿ, ನನಗೆ ಏನು ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಇದನ್ನು ನಾವು ಸರಿಪಡಿಸ್ಕೊತಾ ಹೋಗಬೇಕು. ನಮ್ಮ ಆಹಾರದಲ್ಲಿ ಕೆಲವೊಮ್ಮೆ ನಾವು ಸರಿಯಾಗಿ ಪಥ್ಯದಲ್ಲಿ ಈ ಕಬ್ಬಿಣದ ಅಂಶ ಇರುವಂತಹ ಆಹಾರ ತಗೊಂಡ್ರೂ ಅದು ನಮ್ಮ ದೇಹದಲ್ಲಿ ಉಪಯೋಗ ಆಗ್ತಾ ಇರೋದಿಲ್ಲ ಅಥವಾ ಅದು ಹೀರ್ಕೋತಾ ಇರೋದಿಲ್ಲ. ಇದು ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಎನ್ಹಾನ್ಸರ್ಸ್ ಆಫ್ ಐರನ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಅಂದರೆ ನಾವು ತಿಂದಿರುವಂತಹ ನಮ್ಮ ಆಹಾರದಲ್ಲಿರುವಂತಹ ಕಬ್ಬಿಣದ ಅಂಶ ಸರಿಯಾಗಿ ನಮ್ಮ ದೇಹದಲ್ಲಿ ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುವಂತಹದ್ದು ವಿಟಮಿನ್ ಸಿ. ವಿಟಮಿನ್ ಸಿ ನಮ್ಮ ಆಹಾರದಲ್ಲಿ ಚೆನ್ನಾಗಿದ್ದಾಗ ಈ ನಮ್ಮ ಕಬ್ಬಿಣದ ಅಂಶ, ಮುಖ್ಯವಾಗಿ ಈ ಸಸ್ಯಾಹಾರಿ ಆಹಾರ ಶೈಲಿಯನ್ನು ಬಳಸುವಂತಹ ವ್ಯಕ್ತಿಗಳಲ್ಲಿ ತಗೊತಾ ಇರುವಂತಹ ನಾನ್ ಹೀಮ್ ಐರನ್, ಅದು ಏನು ಫೆರಿಕ್ ಫಾರ್ಮ್ ಅಲ್ಲಿ ಇರುತ್ತೋ ಅದು ಫೆರಸ್ ಫಾರ್ಮ್, ಅಂದ್ರೆ ನಮ್ಮ ದೇಹಕ್ಕೆ ಉಪಯೋಗ ಆಗುವಂತಹ ಕಬ್ಬಿಣದ ಅಂಶ ಆಗುತ್ತೆ, ಅವಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾವು ವಿಟಮಿನ್ ಸಿ ಯುಕ್ತ ಆಹಾರ, ಮುಖ್ಯವಾಗಿ ಈ ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಇರುವಂತಹ ಹಣ್ಣುಗಳು, ನೆಲ್ಲಿಕಾಯಿ, ಈ ಬೇರೆ ಎಲ್ಲ ಇರುವಂತಹ ಹುಳಿ ಸಿಹಿ ಹಣ್ಣುಗಳು, ನಾವು ಕಿತ್ತಲೆ ಹಣ್ಣು, ನಿಂಬೆ ಹಣ್ಣು, ಇದನ್ನೆಲ್ಲ ಹೆಚ್ಚು ಬಳಸ್ತಾ ಹೋಗ್ಬೇಕು. ಟೊಮ್ಯಾಟೊ, ಇದರಲ್ಲೆಲ್ಲ ವಿಟಮಿನ್ ಸಿ ಹೆಚ್ಚಿರುತ್ತೆ, ಇದನ್ನ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಇನ್ಹಿಬಿಟರ್ಸ್ ಇರುತ್ತೆ, ಅಂದ್ರೆ ನಮ್ಮ ತಿಂದಿರುವಂತಹ ಆಹಾರದಲ್ಲಿ ಕಬ್ಬಿಣದ ಅಂಶ ಸರಿಯಾಗಿ ಹೀರ್ಕೊಳ್ಳದೆ ಇರುವಂತಹ ಕೆಲವೊಂದು ಪದಾರ್ಥಗಳಿರುತ್ತೆ. ಅದು ಯಾವುದು ಅಂತಂದ್ರೆ ಮುಖ್ಯವಾಗಿ ನಾವು ತಗೊತಾ ಇರುವಂತಹ ಟೀ ಕಾಫಿಲಿರುವಂತಹ ಟ್ಯಾನಿನ್ಸ್ ಮತ್ತು ಪಾಲಿಫಿನಾಲ್ಸ್ ಅನ್ನುವಂತಹದ್ದು ಈ ಐರನ್ ಅಬ್ಸಾರ್ಪ್ಷನ್ ಅನ್ನ ತಡೆಯುತ್ತೆ. ಅದಕ್ಕೋಸ್ಕರ ಊಟ ಆದ ತಕ್ಷಣ ಕೆಲವೊಬ್ಬರಿಗೆ ಟೀ ಕಾಫಿ ಕುಡಿಯುವಂತಹ ಅಭ್ಯಾಸ ಇರುತ್ತೆ, ಅದನ್ನ ಮಾಡಬಾರ್ದು. ಊಟ ಆಗಿ 1 ರಿಂದ 2 ಗಂಟೆ ನಂತರ ಟೀ ಕಾಫಿ ಕುಡಿದ್ರೆ ಅಡ್ಡಿಲ್ಲ. ಟೀ ಕಾಫಿ ಕುಡಿಯುವಂತಹ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಇನ್ನು ಕೆಲವೊಬ್ರು ತುಂಬಾ ಕ್ಯಾಲ್ಸಿಯಂ ಹೆಚ್ಚಿರುವಂತಹ ಆಹಾರವನ್ನು ತಗೊಂಡಾಗ ಈ ಐರನ್ ಅಬ್ಸಾರ್ಪ್ಷನ್ ಜೊತೆ ಅದು ಕಾಂಪೀಟ್ ಮಾಡುತ್ತೆ. ಸೊ ನಾವು ಹಾಲು, ಮೊಸರು ಎಲ್ಲ ಹೆಚ್ಚು ತಗೋತಾ ಇದ್ದೀವಿ, ಕ್ಯಾಲ್ಸಿಯಂಗೋಸ್ಕರ ಹೆಚ್ಚು ಆಹಾರವನ್ನ, ಕ್ಯಾಲ್ಸಿಯಂ ಇರುವಂತಹ ಆಹಾರ ತಗೊಂಡಾಗ ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಹಾಲು, ಮೊಸರು ಹೆಚ್ಚು ತಗೊಳ್ಳುವಂತಹ ಆಹಾರದ ಜೊತೆಗೆ ಈ ಕಬ್ಬಿಣದ ಅಂಶ ಹೆಚ್ಚಿರುವಂತಹ ಆಹಾರವನ್ನ ಒಟ್ಟಿಗೆ ಪೇರ್ ಮಾಡಬಾರ್ದು, ಮಧ್ಯದಲ್ಲಿ ಗ್ಯಾಪ್ ಕೊಡಬೇಕು ಅಂತ. ಅದರ ಜೊತೆಗೆ ಫೈಟೇಟ್ಸ್ ಮತ್ತು ಆಕ್ಸಲೇಟ್ಸ್ ಅಂತ ಇರುವಂತಹ ಹೆಚ್ಚು ಆಹಾರ ತಗೊಂಡ್ರೆ ಈ ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ನಾವು ಹಲವಾರು ಬಾರಿ ಈ ಧಾನ್ಯಗಳನ್ನ, ಕಾಳುಗಳಲ್ಲಿ ಈ ಫೈಟೇಟ್ಸ್ ಮತ್ತು ಆಕ್ಸಿಲೇಟ್ಸ್ ಇರುತ್ತೆ. ಸೊ ಈ ಪ್ರಮಾಣವನ್ನು ಕಡಿಮೆ ಮಾಡೋದು ಹೇಗೆ? ನಮಗೆ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇದೆ ಅಂತಿದ್ದಾಗ ಹೆಚ್ಚು ನಾವು ಫರ್ಮೆಂಟೆಡ್ ಫುಡ್ಸ್ ಅನ್ನ ತಗೋಬೇಕು. ಅಂದ್ರೆ ನಾವು ಒಂದಿನ ಇಟ್ಟು ಹುಳಿ ಬರೆಸಿ ಮಾರನೇ ದಿನ ಉಪಯೋಗಿಸುವಂತಹ ಆಹಾರಗಳು. ಈ ಇಡ್ಲಿ, ದೋಸೆ ಮಾಡಬೇಕಾದ್ರೆ ನಾವು ಅದನ್ನ ಒಂದಿನ ರಾತ್ರಿ ಇಟ್ಟು ಮಾರನೇ ದಿನ ಆ ಹಿಟ್ಟನ್ನು ಉಪಯೋಗಿಸ್ತೀವಿ. ಅಥವಾ ಮೊಳಕೆ ಒಡಿಸಿರುವಂತಹ ಕಾಳುಗಳನ್ನು ಉಪಯೋಗಿಸೋದ್ರಿಂದ ಈ ಮೊಳಕೆ ಒಡಿಸಿರುವಂತಹ ಈ ಜರ್ಮಿನೇಷನ್ ಮತ್ತು ಫರ್ಮೆಂಟೇಷನ್ ಪ್ರಾಸೆಸ್ ಅಲ್ಲಿ ನಮ್ಮ ಈ ಆಹಾರದಲ್ಲಿರುವಂತಹ ಧಾನ್ಯಗಳಲ್ಲಿರುವಂತಹ ಫೈಟೇಟ್ಸ್ ಮತ್ತು ಆಕ್ಸಿಲೇಟ್ಸ್ ಕಡಿಮೆ ಆಗುತ್ತೆ. ಸೊ ಇದು ನಮ್ಮ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾಗೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ. ಸೊ ಇದನ್ನ ನಾವು ಯಾವ್ದು ಹೆಚ್ಚು ಮಾಡುತ್ತೆ, ಯಾವ್ದು ಕಡಿಮೆ ಮಾಡುತ್ತೆ ಐರನ್ ಅಬ್ಸಾರ್ಪ್ಷನ್ ಅನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಮುಖ್ಯವಾಗಿ ಯಾವ ಆಹಾರ ಪದಾರ್ಥಗಳನ್ನ ಈ ಐರನ್ ಡಿಫಿಷಿಯನ್ಸಿ ಇರುವಂತಹವರು ತಗೋಬೇಕು? 5 ಅಂಶಗಳನ್ನ ನಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾದಂತಹ ಮೊದಲನೇ ಅಂಶ, ನಾವು ಹೆಚ್ಚು ಸೊಪ್ಪುಗಳನ್ನ ತಗೋಬೇಕು. ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಎಲ್ಲಾ ರೀತಿಯಾದಂತಹ ಸೊಪ್ಪುಗಳಲ್ಲಿ ಈ ಕಬ್ಬಿಣದ ಅಂಶ ಹೆಚ್ಚಿರುತ್ತೆ. ಸೊ ಸೊಪ್ಪಿನ ಒಂದು ಪದಾರ್ಥವನ್ನ ಮಾಡಲೇಬೇಕು. ಸೊಪ್ಪಿನ ಪಲ್ಯ, ಸಾಂಬಾರ್, ಏನಾದರೂ ಒಂದು ಸೊಪ್ಪಿನ ಪದಾರ್ಥ ಮಾಡುವಂತಹದ್ದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳು. ಡ್ರೈ ಫ್ರೂಟ್ಸ್, ಒಂದು ಮುಷ್ಟಿ ಡ್ರೈ ಫ್ರೂಟ್ಸ್ ಅನ್ನ ತಗೊಳ್ಳುವಂತಹ ಅಭ್ಯಾಸ ಇದ್ರೆ ಎಲ್ಲಾ ರೀತಿಯಾದಂತಹ ಹೆಚ್ಚಿನ ಡ್ರೈ ಫ್ರೂಟ್ಸ್ಗಳಲ್ಲೂ ಈ ಕಬ್ಬಿಣದ ಅಂಶ ಇರುತ್ತೆ. ಸೊ ಅದರಿಂದ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಬೀಜಗಳು ಅಂದ್ರೆ ಮುಖ್ಯವಾಗಿ ಈ ಕುಂಬಳಕಾಯಿ ಬೀಜ, ಎಳ್ಳು, ಸೊ ಇದೆಲ್ಲದರಲ್ಲೂ ಈ ಐರನ್ ಅಂಶ ಹೆಚ್ಚಿರುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ತಗೋತಾ ಹೋಗ್ಬೇಕು. ಮೂರನೇದು ಬೆಲ್ಲವನ್ನ ತಯಾರು ಮಾಡಬೇಕಾದ್ರೆ ಅದರಲ್ಲಿ ಐರನ್ ಅಂಶ, ಕಬ್ಬಿಣದ ಅಂಶ ಸೇರ್ಬಿಟ್ಟಿರುತ್ತೆ. ಸೊ ಬೆಲ್ಲ ತಗೊಳ್ಳೋದ್ರಿಂದನೂ ಕೂಡ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇರೋದಕ್ಕೆ ಅನುಕೂಲ ಆಗುತ್ತೆ. ಸೊ ಬೆಲ್ಲದ ಪ್ರಮಾಣದಲ್ಲಿ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ 1 ಚಮಚ ಬೆಲ್ಲವನ್ನ ಪ್ರತಿದಿನ ನಾವು ಆಹಾರದ ಜೊತೆಗೆ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಈ ಐರನ್ ಡಿಫಿಷಿಯನ್ಸಿ ಇರುವಂತವ್ರಿಗೆ ಅನುಕೂಲ ಆಗ್ತಾ ಹೋಗುತ್ತೆ. 4ನೇದು ರಾಗಿ ಮತ್ತು ಜೋಳದಲ್ಲಿ ಈ ಕಬ್ಬಿಣದ ಅಂಶ ಮತ್ತು ಜೊತೆಗೆ ಬೇಕಾಗಿರುವಂತಹ ಪೂರಕ ಕೆಲವೊಂದಿಷ್ಟು ಬೇಕಾಗಿರುವಂತಹ ಫೈಬರ್ ಮತ್ತು ಪೋಷಕಾಂಶಗಳು ಸಿಗೋದ್ರಿಂದ ಈ ಐರನ್ ಡಿಫಿಷಿಯನ್ಸಿ ಎನಿಮಿಯಾ ಇರೋರಿಗೆ ಅನುಕೂಲ. ಸೊ ರಾಗಿಯ ಒಂದು ಪದಾರ್ಥ, ಜೋಳದ ರೊಟ್ಟಿ ಅಥವಾ ಜೋಳವನ್ನ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹದ್ದು, ಇದು ಕೂಡ ನಮಗೆ ಸಹಾಯ ಕೊಡ್ತಾ ಹೋಗುತ್ತೆ. 5ನೇದು ಈ ನಾನ್ ವೆಜಿಟೇರಿಯನ್, ಅಂದ್ರೆ ಈ ಮಾಂಸಾಹಾರಿ ಆಹಾರ ತಗೊಳ್ಳುವಂತವ್ರಿಗೆ
ಹೆಚ್ಚು ಈ ಹೀಮ್ ಐರನ್ ಅಂತ ಸಿಗುತ್ತೆ. ಲೀನ್ ಮೀಟಲ್ಲಿ ಸಿಗುತ್ತೆ, ಚಿಕನ್ನಲ್ಲಿ ಸಿಗುತ್ತೆ, ಮೀನಲ್ಲಿ ಸಿಗುತ್ತೆ ಮತ್ತು ಮೊಟ್ಟೆಯಲ್ಲಿ ಸಿಗುತ್ತೆ. ಸೊ ಈ ರೀತಿ ಮಾಂಸಾಹಾರಿ ಆಹಾರ ತಗೊಳ್ಳುವಂಥವರು ಒಂದು ಮೊಟ್ಟೆಯನ್ನು ಬಳಸೋದ್ರಿಂದ, ಒಂದೊಂದು ದಿನ ಚಿಕನ್ ಅಥವಾ ಮೀನು ತಗೊಳ್ಳೋದ್ರಿಂದ ಅಥವಾ ಲೀನ್ ಮೀಟನ್ನು ತಗೊಳ್ಳೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ 5 ಅಂಶಗಳು: ಸೊಪ್ಪಿನ ಪದಾರ್ಥವನ್ನು ತಗೋಬೇಕು, ಒಂದು ಮುಷ್ಟಿ ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳನ್ನು ತಿನ್ನುವಂತಹ ಅಭ್ಯಾಸ ಇರಬೇಕು, ರಾಗಿ ಜೋಳವನ್ನು ಹೆಚ್ಚು ಬಳಸ್ತಾ ಹೋಗಬೇಕು, ಅದರ ಜೊತೆಗೆ ಬೆಲ್ಲ 1 ಚಮಚ ಮತ್ತು ಮಾಂಸಾಹಾರ ತಗೊಳ್ಳುವಂಥವರು ಮೊಟ್ಟೆ, ಮೀನು ಮತ್ತು ಮಾಂಸವನ್ನು ತಗೊಳ್ಳೋದ್ರಿಂದ ಈ ಐರನ್ ಡಿಫಿಷಿಯನ್ಸಿನ ನಾವು ಚೆನ್ನಾಗಿ ಆಹಾರದಿಂದ ಸರಿಪಡಿಸ್ಕೋಬಹುದು. ಹೆಂಗಸರಲ್ಲಿ ರಕ್ತಹೀನತೆಗೆ ಈ 70% ಅಂದರೆ 100ರಲ್ಲಿ 70% ಜನರಿಗೆ ಕಾಣಿಸ್ಕೊಳ್ಳುವಂತಹದ್ದು ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾದಿಂದನೇ. ಆದರೆ ಇನ್ನು 30% ಬೇರೆ ಕಾರಣಗಳಿಂದನೂ ಈ ಅನಿಮಿಯಾ ರಕ್ತಹೀನತೆ ಕಾಣಿಸ್ಕೋಬಹುದು. ಮುಖ್ಯವಾದ 4 ಕಾರಣಗಳು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಎರಡನೇ ಮುಖ್ಯವಾದಂತಹ ಕಾರಣ ಐರನ್ ಡಿಫಿಷಿಯನ್ಸಿ ಆದ ನಂತರ ವಿಟಮಿನ್ B12 ಮತ್ತು ಫೋಲಿಕ್ ಆಸಿಡ್ ಕಡಿಮೆ ಇದ್ದಾಗ. ವಿಟಮಿನ್ B12 ಸರಿಯಾಗಿದ್ದಾಗ ನಮ್ಮ ದೇಹದಲ್ಲಿರುವಂತಹ ಈ ರಕ್ತದ ಹಿಮೋಗ್ಲೋಬಿನ್ ಸಿಂಥಸಿಸ್ ಅಂದರೆ ಹಿಮೋಗ್ಲೋಬಿನ್ ಉತ್ಪತ್ತಿ ಸರಿಯಾಗಿ ಆಗ್ತಾ ಹೋಗುತ್ತೆ. ಸೊ ಅದು ಸರಿಯಾಗಲಿಲ್ಲ ಅಂತಂದರೆ ಮೆಗಲೋಬ್ಲಾಸ್ಟಿಕ್ ಎನಿಮಿಯಾ ಅಂತ ಹೇಳ್ತೀವಿ. ಕೆಂಪು ರಕ್ತ ಕಣಗಳು ದೊಡ್ಡದಾಗ್ತಾ ಹೋಗುತ್ತೆ. ಆವಾಗ ಈ ಅನಿಮಿಯಾ ರಕ್ತಹೀನತೆ ಆಗುತ್ತೆ. ಈ ರೀತಿ ತೊಂದರೆ ಇರೋರಿಗೆ ಕೈಕಾಲು ಜೋಮ್ ಬರೋದು, ಮರಗಟ್ಟುವಂತಹದ್ದು, ನಮಗೆ ಹೆಚ್ಚು ಬೇಗ ಎಲ್ಲ ಮರ್ತು ಹೋಗ್ತಾ ಇದೆ, ನನಗೆ ಯಾವುದರಲ್ಲೂ ಇಂಟ್ರೆಸ್ಟೇ ಇಲ್ಲ ಅನ್ನುವಂತಹ ತೊಂದರೆ ಜೊತೆಗೆ ಈ ರಕ್ತಹೀನತೆಯ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ರೀತಿ ಸಮಸ್ಯೆಯನ್ನು ವಿಟಮಿನ್ B12 ಸರಿಯಾಗಿ ಆಹಾರದಿಂದ ಪೂರೈಕೆ ಮಾಡಬೇಕು. ಮುಖ್ಯವಾಗಿ ಈ ಮಾಂಸಾಹಾರದಲ್ಲಿ ಈ ವಿಟಮಿನ್ B12 ಹೆಚ್ಚು ಸಿಗುತ್ತೆ. ಆದರೆ ಸರಿಯಾಗಿ ಶಾಕಾಹಾರಿ ಆಹಾರದಿಂದ ಹೇಗೆ ವಿಟಮಿನ್ B12 ಸಿಗುತ್ತೆ ಅನ್ನೋದಕ್ಕೆ ನಾನು ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಹಾಲಿನ ಪದಾರ್ಥವನ್ನು ತಗೋಬೇಕು, ಫೋರ್ಟಿಫೈಡ್ ಆಹಾರಗಳನ್ನು ತಗೋಬೇಕು. ಇದರಿಂದ ವಿಟಮಿನ್ B12 ಸರಿಯಾಗಿ ಪೂರೈಕೆ ಆಗುತ್ತೆ. ಫೋಲಿಕ್ ಆಸಿಡ್ ಕೂಡ ಈ ರಕ್ತದ ಉತ್ಪತ್ತಿಗೆ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. DNA ಸಿಂಥಸಿಸ್ ಸರಿಯಾಗಬೇಕು ಅಂದರೆ ಫೋಲಿಕ್ ಆಸಿಡ್ ಬೇಕು. ಇದು ನಮಗೆ ಹೆಚ್ಚು ಸೊಪ್ಪುಗಳಲ್ಲಿ ಸಿಗುತ್ತೆ. ಸೊಪ್ಪುಗಳನ್ನು ತಗೊಳ್ಳೋದ್ರಿಂದ ಫೋಲಿಕ್ ಆಸಿಡ್ ಹೆಚ್ಚು ಸಿಗುತ್ತೆ. ಮುಖ್ಯವಾಗಿ ಈ ಗರ್ಭಿಣಿ ಅವಸ್ಥೆಯಲ್ಲಿ ಇರುವಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಮಗು ಬೆಳವಣಿಗೆ ಆಗಬೇಕು ಅಂದ್ರೂ ಕೂಡ ಫೋಲಿಕ್ ಆಸಿಡ್ ಬೇಕು. ಸೊ ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ಈ ಐರನ್ ಜೊತೆಗೆ ಈ ಗರ್ಭಿಣಿ ಅವಸ್ಥೆ ಇರುವಂಥವ್ರಿಗೆ ಕೊಡ್ತೀವಿ. ಸೊ B12 ಮತ್ತು ಫೋಲಿಕ್ ಆಸಿಡ್ ಸರಿ ಇಲ್ಲದೆ ಇದ್ರೂ ಕೂಡ ಈ ರಕ್ತಹೀನತೆ ಕಾಣಿಸ್ಕೋಬಹುದು. ಸೊ ಮೂರನೇ ಮುಖ್ಯವಾದಂತಹ ಕಾರಣ ಎನಿಮಿಯಾ ಆಫ್ ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಬೇರೆ ಎಲ್ಲ ಕಾರಣಗಳು ಸರಿಯಾಗಿ ಐರನ್ ಎಲ್ಲ ಪ್ರಮಾಣ ಸರಿ ಇದ್ರೂ ಕೂಡ ಈ ರಕ್ತಹೀನತೆ ಕಾಣಿಸ್ಕೊಳ್ಳುವಂತಹದ್ದು ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಇರೋರಿಗೆ. ಸಕ್ಕರೆ ಕಾಯಿಲೆ ಇದ್ದಾಗ ನಮ್ಮ ದೇಹದಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್, ಉರಿಯುತ್ತಾ ಆಗ್ತಾ ಇರುತ್ತೆ. ಆವಾಗ ಸರಿಯಾದ ರೀತಿಯಲ್ಲಿ ಈ ಐರನ್ ಮೆಟಬಾಲಿಸಮ್ ಆಗೋದಿಲ್ಲ, ಆವಾಗ ರಕ್ತಹೀನತೆ ಕಾಣಿಸ್ಕೋಬಹುದು. ಕಿಡ್ನಿ ತೊಂದರೆ ಇದ್ದಾಗ, ತುಂಬಾ ದಿನದಿಂದ ಕಿಡ್ನಿ ಸಮಸ್ಯೆ ಇದೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ, ಆವಾಗ ಎರಿಥ್ರೋಪೊಯಟಿನ್ ಅಂದ್ರೆ ಈ ರಕ್ತ ಉತ್ಪತ್ತಿ ಆಗ್ಲಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ಹಾರ್ಮೋನ್ಗಳು ಇರೋದಿಲ್ಲ, ಆವಾಗ ರಕ್ತಹೀನತೆ ಕಾಣಿಸ್ಕೋಬಹುದು. ಥೈರಾಯ್ಡ್ ಸಮಸ್ಯೆ ಇದ್ದಾಗ, ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ, ನಾವು ದಪ್ಪ ಆಗ್ತಾ ಇದೀವಿ, ನನಗೆ ಸುಸ್ತಾಗ್ತಾ ಇದೆ, ಕೂದಲು ಉದುರ್ತಾ ಇದೆ ಅಂತ ಇದ್ದವರು ಕೂಡ ಸರಿಯಾದ ರೀತಿಯಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನ ಪರೀಕ್ಷೆ ಮಾಡಿಸ್ಕೊಂಡಾಗ ಥೈರಾಯ್ಡ್ ಪ್ರಮಾಣ ಕಡಿಮೆ ಇದ್ದಾಗಲೂ ಕೂಡ ಅಂಥವ್ರಿಗೂ ಕೂಡ ಈ ರಕ್ತಹೀನತೆ ಕಾಣಿಸ್ಕೊಳ್ಳುವಂಥ ಸಮಸ್ಯೆ ಇರಬಹುದು. ಸೊ ಈ ರೀತಿ ಅದರ ಜೊತೆಗೆ ಈ ರುಮಟಾಯ್ಡ್ ಆರ್ಥರೈಟಿಸ್, ಆಮವಾತ, ರುಮಟಾಯ್ಡ್ ಆರ್ಥರೈಟಿಸ್, ಸಂಧಿವಾತ ಇರೋರು ಕೂಡ ದೇಹದಲ್ಲಿ ಅದೊಂದು ಕ್ರಾನಿಕ್ ಇನ್ಫ್ಲಮೇಷನ್, ಉರಿಯುತ್ತಾ ಇರುವಂತಹ ಸಮಸ್ಯೆ, ಅವಾಗಲೂ ಕೂಡ ಈ ರಕ್ತದ ಪ್ರಮಾಣ ಕಡಿಮೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಯಾವುದೇ ಬೇರೆ ಎಲ್ಲ ತೊಂದರೆಗಳು ಇದ್ದಾಗಲೂ ಕೂಡ ರಕ್ತದ ಪ್ರಮಾಣ ಸರಿಪಡಿಸ್ಕೊಳ್ಳುವಂತಹದ್ದು, ಸರಿಯಾಗಿ ವೈದ್ಯರ ಜೊತೆ ಹೋಗಿ ಸಲಹೆ ತಗೊಂಡು ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. 4ನೇ ಕಾರಣ ನಮ್ಮ ಜಠರದಲ್ಲಿ ತೊಂದರೆ ಇದ್ದಾಗ. ನಾವು ಸರಿಯಾದ ರೀತಿಯಲ್ಲಿ ಆಹಾರ ತಗೊಳ್ತಾ ಇದ್ರೂ ಕೂಡ ನಮಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ಅಬ್ಸಾರ್ಬ್ ಐರನ್ ಅಥವಾ ಆಹಾರದಲ್ಲಿರುವಂತಹ ಕೆಲವೊಂದು ಅಂಶಗಳು ಸರಿಯಾಗಿ, ಪೋಷಕಾಂಶಗಳು ಸರಿಯಾಗಿ ಪೂರೈಕೆ ಆಗದೆ ಇದ್ದಾಗ, ಪೆಪ್ಟಿಕ್ ಅಲ್ಸರ್ ಅಂದ್ರೆ ಈ ಜಠರದಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಒಳಗಡೆ ಹುಣ್ಣಾಗ್ಬಿಟ್ಟಿದೆ, ಪಾಲಿಪ್ ಆಗಿದೆ ಅಥವಾ ಪೈಲ್ಸ್ ತೊಂದರೆ ಇದೆ, ಸೊ ಈ ರೀತಿ ಎಲ್ಲ ತೊಂದರೆ ಇದ್ದಾಗ, ಅಥವಾ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್, ಒಳಗಡೆ ನಮ್ಮ ಈ ಜಠರದಲ್ಲಿ ಉರಿಯೂತ ಕಾಣಿಸ್ಕೊಳ್ತಾ ಇರುವಂತಹದ್ದು, ಸೊ ಈ ಎಲ್ಲ ತೊಂದರೆ ಇದ್ದಾಗಲೂ ಕೂಡ ರಕ್ತಹೀನತೆ ಆಗುವಂತಹ ಸಾಧ್ಯತೆ ಇರಬಹುದು. ಅದರ ಜೊತೆಗೆ ಬೋನ್ ಮ್ಯಾರೋ ಸಮಸ್ಯೆ ಇದ್ದಾಗ, ರಕ್ತ ಉತ್ಪತ್ತಿ ಆಗುವಂತಹದ್ದು ಮೂಳೆ ಒಳಗಡೆ ಇರುವಂತಹ ಆ ಬೋನ್ ಮ್ಯಾರೋದಲ್ಲಿ, ಅದರಲ್ಲಿ ತೊಂದರೆಗಳಿದ್ದಾಗಲೂ ಕೂಡ ರಕ್ತಹೀನತೆ ಕಾಣಿಸ್ಕೊಳ್ಬಹುದು. ಸೊ ಐರನ್ ಡಿಫಿಷಿಯನ್ಸಿ ಒಂದೇ ಕಾರಣ ಅಲ್ಲ, ಬೇರೆ ಎಲ್ಲ ತೊಂದರೆಗಳಿರ್ಬೋದು. ಸೊ ಬಹಳ ದಿನಗಳಿಂದ ನನಗೆ ಸುಸ್ತಾಗ್ತಾ ಇದೆ, ನನಗೆ ಏನು ಆಹಾರದಲ್ಲಿ ಬದಲಾವಣೆ ಮಾಡಿದ್ರೂ ಕೂಡ ನಾನು ಸರಿಪಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಇದ್ದಾಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಅದರ ಮುಖ್ಯ ಕಾರಣ, ಮೂಲ ಕಾರಣವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತ ಸಲಹೆ, ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಈ ರಕ್ತಹೀನತೆಯನ್ನು ಬಹಳ ಚೆನ್ನಾಗಿ ಸರಿಪಡಿಸ್ಕೋಬಹುದು. ರಕ್ತಹೀನತೆ ಸರಿಯಾಗಿ
ಅದು ಗುಣ ಆದರೆ ನಮ್ಮ ದೇಹದಲ್ಲಿ, ನಮ್ಮ ಆರೋಗ್ಯದಲ್ಲಿ ಬಹಳ ಚೆನ್ನಾಗಿ ಚೇತರಿಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಭಾರತದಲ್ಲಿ ಹೆಂಗಸರಲ್ಲಿ ರಕ್ತಹೀನತೆ ಯಾಕಾಗುತ್ತೆ, ಮುಖ್ಯವಾದ ಈ ಐರನ್ ಡಿಫಿಷಿಯನ್ಸಿ, ಅನಿಮಿಯಾ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ಬೇರೆ ಕಾರಣಗಳೇನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಹೆಂಗಸರಿಗೆ ಈ ವಿಡಿಯೋನ ತೋರಿಸಿ, ಅಕ್ಕಪಕ್ಕದ ಜೊತೆ ಇದನ್ನು ಶೇರ್ ಮಾಡ್ಕೊಡಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.